ಇಸ್ರಾಯೇಲಿನ ಜನರು ಒಂದು ಗ್ರಾಮದ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಆ ಒಂದು ಸಣ್ಣ ಒಂದು ಗ್ರಾಮದ ಮೇಲೆ ಕೂಡ ಅವರಿಗೆ ಜಯ ಸಿಗಲ್ಲ. ಇಸ್ರಾಯೇಲ್ ಜನರೆಲ್ಲ ಅವರೆಲ್ಲ ದಿಕ್ಕುಪಾಲಾಗಿ ಓಡೋಗ್ಬಿಡ್ತಾರೆ. ಇದನ್ನು ನೋಡಿ ನಾಯಕನಾಗಿರುವಂಥ ಯೆಹೋಶುವನು ದೇವರ ಸನ್ನಿಧಾನದಲ್ಲಿ ಅಳ್ತಾನೆ. ಯಾಕೆ ದೇವರೇ ನೀನು ನಮ್ಮ ಸಂಗಡ ಇರ್ತೇನಂತೇಳಿ ನಮ್ಗೆ ಯಾಕೆ ಅಪಜಯ ಆಗ್ತಾ ಇದೆ ಅಂದಾಗ ದೇವರ ಸ್ವರ ಬರುತ್ತೆ. ಯಾಕೆ ನೀನು ಅಳ್ತಾ ಇದ್ದೀಯಾ? ಯಾಕೆ ನೀನು ಅಳ್ತಾ ಇದ್ದೀಯಾ? ನಿನ್ನ ಜನರು, ಇಸ್ರಾಯೇಲರ ಜನರು ನನ್ನ ನಿಬಂಧನೆಯನ್ನು ಮೀರಿದ್ದಾರೆ. ಮೀಸಲಾಗಿರುವಂಥ ಆ ಕಾಣಿಕೆಗಳನ್ನು ತೆಗೆದುಕೊಂಡು ಬಚ್ಚಿಟ್ಕೊಂಡಿದ್ದಾರೆ. ಆ ಶಾಪ ಎಲ್ಲಿವರೆಗೆ ನಿನ್ನ ತೆಗೆಯೋದಿಲ್ಲವೋ ನಿನ್ನ ಜನರು, ಅಲ್ಲಿವರೆಗೆ ನಾನು ನಿಮ್ಮ ಸಂಗಡ ಇರುವುದಿಲ್ಲ ಅಂತ ಹೇಳ್ತಾನೆ. ಎಂಥ ಸ್ಥಿತಿ ನೋಡಿ ನನ್ನ ಆತ್ಮೀಯ ಸ್ನೇಹಿತರೆ. ನಮ್ಮ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾದುದು ಯಾವುದೇ ಒಂದು ವಸ್ತಾಗಲಿ, ದುಡ್ಡಾಗಲಿ, ಹಣ ಆಗಲಿ, ಯಾವುದೇ ಆಗಲಿ, ಅದು ಅಕ್ರಮವಾಗಿ ಸಂಪಾದಿಸಿರ್ಬೋದು, ಯಾವುದೇ ಅನ್ಯಾಯದಿಂದ ಸಂಪಾದಿಸಿದರೂ ಕೂಡ ಅದು ಆಶೀರ್ವಾದ ಇರಲ್ಲ. ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅದು ಶಾಪ ಬರುತ್ತೆ ನನ್ನ ಆತ್ಮೀಯ ಸ್ನೇಹಿತರೆ. ಅವಾಗ ಯೆಹೋಶುವನು ಯಾರು ಮಾಡಿದ್ದಾರೆ ಇಷ್ಟು ಇಸ್ರಾಯೇಲ್ ಜನರಲ್ಲಿ ಲಕ್ಷೋಪತಂಡದಲ್ಲಿ ಅಂತ ಹೇಳಿದಾಗ ಆತನ ದೇವರ ಸನ್ನಿಧಾನ ಪ್ರಾರ್ಥನೆ ಮಾಡಿ ಆ ಇಸ್ರಾಯೇಲ್ ಜನ ಗುಂಪು ಗುಂಪಾಗಿ ಅದರಲ್ಲಿ ಇದು ವಿಚಾರ ಮಾಡಿದಾಗ ಒಬ್ಬನು ಸಿಗ್ತಾನೆ. ಆಕಾನೆಂಬ ವ್ಯಕ್ತಿ ಅವನೊಬ್ಬನಿಂದ ಇಡೀ ಇಸ್ರಾಯೇಲ್ ಜನರೆಲ್ಲರಿಗೆ ಅಪಜಯ, ಎಲ್ಲಿಯೋದ್ರೂ ಕೂಡ ಜಯ ಸಿಗಲ್ಲ. ಅವಾಗ ಯೆಹೋಶುವ ಹೇಳ್ತಾನೆ, ಏನು ಮಾಡಿದೆಯಾ ನೀ ತಪ್ಪು ಅಂದಾಗ, ನಾನು ತಪ್ಪು ಮಾಡಿದ್ದೇನೆ ಯಜಮಾನ್ರೆ. ದೇವರಲ್ಲಿ ಇದ್ದಂಥ ಆ ದೇವರಿಗೆ ಮೀಸಲಾಗಿರುವಂಥ ಆ ಒಂದು ಕಾಣಿಕೆಗಳು ನಾನು ಬಚ್ಚಿಟ್ಟಿದ್ದೇನೆ ಅಂತ ಹೇಳಿದಾಗ ಅವಾಗ ಯೆಹೋಶುವ ಹೇಳ್ತಾನೆ, ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಅವಾಗ ಜನರು ಹೋಗಿ ಅವನೆಲ್ಲಿ ಬಚ್ಚಿಟ್ಟಿರ್ತಾನೆ, ಒಂದು ಗುಡಾರದೊಳಗಡೆ ಮಣ್ಣಲ್ಲಿ ಊತಿಟ್ಟಿರ್ತಾನೆ, ಅದೆಲ್ಲ ತಕ್ಕೊಂಡು ಬರ್ತಾರೆ. ಅಲ್ಲಿ ಅವನು ಬಚ್ಚಿಟ್ಟಿದ್ದು ಬಂಗಾರ, ಬೆಳ್ಳಿ ಎಲ್ಲನೂ ತೆಗೆದುಕೊಂಡು ಬಂದು ನಾಯಕನ ಮುಂದೆ ಇಡ್ತಾರೆ ನನ್ನ ಆತ್ಮೀಯ ಸ್ನೇಹಿತರೆ. ಆವಾಗ ಯೆಹೋಶುವ ಹೇಳ್ತಾನೆ, ಯಾಕಿಂತ ಕೆಲಸ ಮಾಡಿದೆ? ನಿನ್ನೊಬ್ಬನ ಮುಖಾಂತರ ನೀನು ಮಾಡಿದ ಪಾಪ ಇಡೀ ಇಸ್ರಾಯೇಲ್ ಜನರಿಗೆಲ್ಲ ಮೇಲೆ ಬಂತು ಅಂಥೇಳಿ ದೇವರು ಆ ಒಂದು ಇವನು ಮಾಡಿದ ಪಾಪದಿಂದ ನಮ್ಮ ಸಂಗಡ ದೇವರು ಕೂಡ ನಮ್ಮನ್ನು ಬಿಟ್ಟು ಪಕ್ಕಕ್ಕೆ ಇದ್ದಾನೆ, ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಅವಾಗ ಏನು ಮಾಡ್ತಾನೆ ನನ್ನ ಆತ್ಮೀಯ ಸ್ನೇಹಿತರೆ, ಯೆಹೋಶುವನು ಆಕಾನು ಮಾಡಿದ ಶಾಪ ಸಂಪೂರ್ಣವಾಗಿ ಇಸ್ರಾಯೇಲ್ ಜನರಲ್ಲಿ ಇರಬಾರ್ದು ಅಂತ ಹೇಳಿ ಅವನನ್ನು, ಅವನ ಹೆಂಡತಿ, ಮಕ್ಕಳನ್ನು ಎಲ್ಲರನ್ನೂ ತೆಗೆದುಕೊಂಡು ಬಂದು ಒಂದು ಮಹಾದೊಡ್ಡ ಒಂದು ತಗ್ಗಿನೊಳಗಡೆ ಹಾಕಿ ಕಲ್ಲುಗಳು ತಗೊಂಡು ಹೊಡೆದು ಸಾಯಿಸ್ತಾರೆ. ನೋಡಿ ನನ್ನ ಆತ್ಮೀಯ ಸ್ನೇಹಿತರೆ, ತಂದೆ ಮಾಡಿದ ಪಾಪ, ಶಾಪ ಮಕ್ಕಳು, ಮನೆ, ವಂಶದ ಮೇಲೆ ಬಂದಿದೆ. ಯಾಕೆ ಒಬ್ಬನೇ ಕ್ಷಮಿಸಿ ಬಿಡ್ಬೋದಾಗಿತ್ತಲ್ಲ ಯೆಹೋಶುವನು? ಆದರೆ ಇವನೊಬ್ಬನಿಂದ ಇಡೀ ವಂಶನೇ ಮತ್ತೆ ಚಿಗುರುತ್ತೆ, ಅದು ಬುಡ ಸಮೇತವಾಗಿ ತೆಗೆದುಹಾಕ್ಬೇಕಂತ ಹೇಳಿ ಆ ರೀತಿ ಸಾಯಿಸಿಬಿಡ್ತಾರೆ. ಮಕ್ಕಳು ಅಳ್ತಾರೆ, ಅಪ್ಪ ಯಾಕಪ್ಪ ನಮಗೆ ಕಲ್ಲುಗಳು ತಗೊಂಡು ಹೊಡಿತಾ ಇದ್ದಾರೆ ಅಂದರೆ, ತಂದೆ ನಾನು ಮಾಡಿದ ಪಾಪ, ನಾನು ಮಾಡಿದ ಕರ್ಮ ನನ್ನ ಜೊತೆಗೆ ನೀವು ಅನುಭವಿಸ್ಬೇಕಂತ ಹೇಳಿ ಕಣ್ಣೀರಲ್ಲಿ ಆ ತಗ್ಗಿನೆಲ್ಲಕ್ಕೆ ಕಲ್ಲುಗಳು ತಗೊಂಡು ಹಾಕಿ ಮುಚ್ಚಿ ಸಮಾಧಿ ಮಾಡಿಬಿಡ್ತಾರೆ ನನ್ನ ಆತ್ಮೀಯ ಸ್ನೇಹಿತರೆ. ನೋಡಿ, ನಿಯತ್ತಾಗಿ ನ್ಯಾಯವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇ ನಮ್ಮ ಹತ್ರ ಇರಲ್ಲ. ಅನ್ಯಾಯವಾಗಿ ದುಡಿದು ಅನ್ಯಾಯವಾಗಿ ಸಂಪಾದನೆ ಮಾಡಿದ್ದು ಇರುತ್ತಾ, ಅದು ಇರೋದು ಒಂದು ಕಡೆ ಇರಲಿ, ಅದು ಶಾಪ. ಆ ಶಾಪ ನನ್ನೊಬ್ಬನೇ ಬಂದರೆ ಪರವಾಗಿಲ್ಲ, ಅದು ಇಡೀ ನನ್ನ ವಂಶನೇ, ಆ ವಂಶ ಮೇಲೆ ಬಂದು ಎಲ್ಲ ವಂಶವೆಲ್ಲ ನಿರ್ನಾಮ ಆಗಿಬಿಡುತ್ತೆ. ಅದು ಇದ್ದಿದ್ದಾದರೆ ಈ ಮುಂಜಾನೆ ವೇಳೆಯಲ್ಲಿ ಅದು ತೆಗೆದು ದೇವರ ಸನ್ನಿಧಾನದಲ್ಲಿ ನಾವು ಕ್ಷಮಿಸಿದ್ದಾದರೆ ದೇವರು ಮತ್ತೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಶುದ್ಧಿ ಮಾಡುವಂಥ ದೇವರಾಗಿದ್ದಾನೆ. ಆಮೇನ್. ಥ್ಯಾಂಕ್ ಯು.